ವೀಕ್ಷಕರ ನಮಸ್ತೆ, BN TV ಕನ್ನಡಗೆ ಸ್ವಾಗತ. ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನು ರಿಲೀಸ್ ಮಾಡುವ ಪ್ರಯತ್ನ ಇತ್ತೀಚೆಗೆ ಹೆಚ್ಚಾಗಿದೆ. ನಿರ್ಮಾಪಕರು, ವಿತರಕರು ಹಳೆ ಸಿನಿಮಾಗಳನ್ನು ಹೊಸ ರೂಪದಲ್ಲಿ ಪ್ರೇಕ್ಷಕರ ಮುಂದೆ ತರುತ್ತಿದ್ದಾರೆ. ಕೆಲ ಸಿನಿಮಾಗಳು ದೊಡ್ಡದಾಗಿ ಸದ್ದು ಮಾಡ್ತಿವೆ. ಇದೀಗ ದರ್ಶನ್ ನಟನೆಯ ರೀಮಿಕ್ಸ್ ಸಿನಿಮಾ ಒಂದು ಮತ್ತೆ ತೆರೆಗೆ ಬರಲು ಸಿದ್ಧವಾಗಿದೆ. ರೀಮೇಕ್ ಅಂದ್ರೆ ಏನು ಎಂಬುದು ಎಲ್ಲರಿಗೂ ಗೊತ್ತು. ಆದರೆ ಯಾವುದು ಈ ರೀಮಿಕ್ಸ್ ಎನ್ನುವ ಪ್ರಶ್ನೆ ಕೆಲವರನ್ನ ಕಾಡಬಹುದು. ಒಂದು ಸಿನಿಮಾ ರೀಮೇಕ್ ರೈಟ್ಸ್ ಪಡೆದು ಅದನ್ನು ಬೇರೆ ಭಾಷೆಗೆ ಮಾಡುವುದು ರೀಮೇಕ್ ಸಿನಿಮಾಗಳು. ಆದರೆ 2-3 ಸಿನಿಮಾಗಳ ಕಥೆಗಳನ್ನು ಮಿಕ್ಸ್ ಮಾಡಿ ಒಂದು ಸಿನಿಮಾ ಮಾಡುವ ಪ್ರಯತ್ನಗಳು ಕೂಡ ಕೆಲವೊಮ್ಮೆ ನಡೆಯುತ್ತೆ. ಉಪೇಂದ್ರ ನಟನೆಯ ಐಶ್ವರ್ಯ ಅದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ತಮಿಳಿನ ಗಜಿನಿ ಹಾಗೂ ತೆಲುಗಿನ ಮನ್ಮಥುಡು ಚಿತ್ರಗಳ ಕಥೆಯನ್ನ ಅಲ್ಲಲ್ಲಿ ಮಿಕ್ಸ್ ಮಾಡಿ ಇಂದ್ರಜಿತ್ ಲಂಕೇಶ್ ಐಶ್ವರ್ಯ ಚಿತ್ರ ಕಟ್ಟಿಕೊಟ್ಟಿದ್ರು. ಓಂ ಪ್ರಕಾಶ್ ರಾವ್ ಕೂಡ ಇದೇ ರೀತಿಯ ಪ್ರಯತ್ನವನ್ನು ಕಲಾಸಿಪಾಳ್ಯ ಹಾಗೂ ಮಂಡ್ಯ ಸಿನಿಮಾಗಳಲ್ಲಿ ಮಾಡಿದ್ರು. ತಮಿಳಿನ ಧೂಳ್ ಕಾಕ್ಕ ಕಾಕ ಹೀಗೆ 4-5 ಸಿನಿಮಾ ಕಥೆಗಳನ್ನು ಸೇರಿಸಿ ಕಲಾಸಿಪಾಳ್ಯ ಸಿನಿಮಾವನ್ನ ಮಾಡಲಾಗಿತ್ತು. ಅದೇ ರೀತಿ ತೆಲುಗಿನ ಇಂದ್ರ ಹಾಗೂ ಸಾಂಬಾ ಸಿನಿಮಾ ಕಥೆಗಳನ್ನು ಸೇರಿಸಿ ಮಂಡ್ಯ ಚಿತ್ರವನ್ನ ಕಟ್ಟಿಕೊಡಲಾಗಿತ್ತು. ಇದೇ ಸಿನಿಮಾ ಮುಂದಿನ ವಾರ ರಿಲೀಸ್ ಆಗ್ತಾ ಇದೆ. ಇದು ಸಹಜವಾಗಿಯೇ ದರ್ಶನ್ ಅಭಿಮಾನಿಗಳಿಗೆ ಸಂತಸದ ವಿಷಯವಾಗಿದೆ. ಮೇ 16ರಂದು ನಗರದ ಪ್ರಸನ್ನ ಥಿಯೇಟರ್ ಸೇರಿದಂತೆ ರಾಜ್ಯದ ಕೆಲ ಚಿತ್ರಮಂದಿರಗಳಲ್ಲಿ ಮಂಡ್ಯ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಓಂ ಪ್ರಕಾಶ್ ರಾವ್ ಸ್ವತಃ ಸಿನಿಮಾ ನಿರ್ಮಿಸಿ ನಿರ್ದೇಶನ ಮಾಡಿದ್ರು. ದರ್ಶನ್ ಜೊತೆ ರಕ್ಷಿತಾ ಹಾಗೂ ರಾಧಿಕಾ ನಾಯಕಿಯಾಗಿ ನಟನೆ ಮಾಡಿದ್ರು. ಗುರುಕಿರಣ್ ಸಂಗೀತದಲ್ಲಿ ಚಿತ್ರದ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದ್ದವು. 19 ವರ್ಷಗಳ ಬಳಿಕ ಈ ಸಿನಿಮಾ ಮತ್ತೆ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ. ಕಲಾಸಿಪಾಳ್ಯ ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ಅದೇ ಕಾಂಬಿನೇಷನ್ ನಲ್ಲಿ ಮಂಡ್ಯ ಸಿನಿಮಾ ನಿರ್ಮಾಣವಾಗಿತ್ತು. ಇದು ಪಕ್ಕಾ ದರ್ಶನ್ ಅಭಿಮಾನಿಗಳಿಗೆ ಅಂತ ಮಾಡಿದ್ದ ಸಿನಿಮಾ. ಊರಿಗಾಗಿ ತನ್ನವರಿಗಾಗಿ ಪ್ರಾಣ ಕೊಡುವುದಕ್ಕೂ ಪ್ರಾಣ ತೆಗೆಯುವುದಕ್ಕೂ ಹಿಂದು ಮುಂದೆ ನೋಡದ ನಾಯಕ ಈಶ್ವರ್ ಪಾತ್ರದಲ್ಲಿ ನಟಿಸಿದ್ರು. ಈ ಹಾದಿಯಲ್ಲಿ ಭದ್ರಯ್ಯನನ್ನ ಈಶ್ವರ್ ಎದುರು ಹಾಕಿಕೊಳ್ಳುತ್ತಾನೆ. ಊರಿನಲ್ಲಿ ರಕ್ತಪಾತ ಹೆಚ್ಚಾದಾಗ ಕೆಲ ವರ್ಷಗಳ ಕಾಲ ಅಜ್ಞಾತದಲ್ಲಿ ಇದ್ದು ಬಿಡುತ್ತಾನೆ. ಗಣೇಶ್ ಎಂದು ಹೀರೋ ಹೆಸರು ಬದಲಿಸಿಕೊಂಡು ಅಜ್ಞಾತದಲ್ಲಿರ್ತಾನೆ. ಊರಿನಲ್ಲಿ ಮತ್ತೆ ಭದ್ರಯ್ಯನ ಅಟ್ಟಹಾಸ ಹೆಚ್ಚಾದಾಗ ತವರಿಗಾಗಿ ಈಶ್ವರ್ ಮತ್ತೆ ಊರಿಗೆ ವಾಪಸ್ ಬರ್ತಾನೆ. ಭದ್ರಯ್ಯನನ್ನ ಮಟ್ಟ ಹಾಕಿ ಊರಿನಲ್ಲಿ ಶಾಂತಿ ನೆಲೆಸುವಂತೆ ಮಾಡುವುದು ಮಂಡ್ಯ ಚಿತ್ರದ 1 ಲೈನ್ ಸ್ಟೋರಿ. ಗುರುಕಿರಣ್ ಸಂಗೀತದಲ್ಲಿ 1-2 ಹಾಡುಗಳು ಹಿಟ್ ಆಗಿತ್ತು. ಭಾರಿ ನಿರೀಕ್ಷೆ ಹುಟ್ಟು ಹಾಕಿದ್ದ ಸಿನಿಮಾ ಭರ್ಜರಿ ಓಪನಿಂಗ್ ಪಡೆದುಕೊಂಡ್ರೂ ದೊಡ್ಡ ಮಟ್ಟದಲ್ಲೇನೂ ಗೆದ್ದಿರಲಿಲ್ಲ. ಆದರೆ ನಿರ್ಮಾಪಕರಿಗೆ ನಷ್ಟವಂತೂ ಆಗಿರಲಿಲ್ಲ. BC ಸೆಂಟರ್ಗಳಲ್ಲಿ ಸಿನಿಮಾ ಸಖತ್ ಸದ್ದು ಮಾಡಿತ್ತು. ಶಾಸ್ತ್ರಿ, ಕರಿಯ, ನವಗ್ರಹ ಸೇರಿ ದರ್ಶನ್ ನಟನೆಯ ಕೆಲ ಸಿನಿಮಾಗಳು ಇತ್ತೀಚೆಗೆ ರಿಲೀಸ್ ಆಗಿತ್ತು. ಅಭಿಮಾನಿಗಳು ಸಿನಿಮಾ ನೋಡಲು ಮುಗಿಬಿದ್ದಿದ್ರು. ಇದೀಗ ಮಂಡ್ಯ ಸಿನಿಮಾ ಮತ್ತೆ ತೆರೆಗೆ ಬರ್ತಿರೋದು ಸಹಜವಾಗಿಯೇ ಕುತೂಹಲ ಮೂಡಿಸಿದೆ. ಮತ್ತೊಂದು ಕಡೆ ಡೆವಿಲ್ ಸಿನಿಮಾ ಚಿತ್ರೀಕರಣದಲ್ಲಿ ನಟ ದರ್ಶನ್ ಬ್ಯುಸಿಯಾಗಿದ್ದಾರೆ. ವರ್ಷಾಂತ್ಯಕ್ಕೆ ಈ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ತೆರೆಗೆ ಬರುವ ಪ್ರಯತ್ನ ನಡೆಯುತ್ತಿದ್ದು ಇನ್ನಿಲ್ಲದ ಕುತೂಹಲ ಹೆಚ್ಚಾಗಿದೆ.